ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 17/3/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 25/10/1968. ಓಂ ನಮಃ ಶಿವಾಯ. ಮಧುರ ಮಕ್ಕಳೇ, ಸತ್ಯವು ಒಂದೇ ಆಗಿದೆ, ಉಳಿದೆಲ್ಲವೂ ಸುಳ್ಳಾಗಿದೆ. ನಾವು ಸತ್ಯ ಬಾಬಾರವರ ಮಕ್ಕಳಾಗಿದ್ದೇವೆ ಮತ್ತು ಬಾಬಾ ನಮಗೆ ದಾರಿಯನ್ನು ತೋರಿಸುತ್ತಾರೆ. ನಾವು ಅವರ ಜೊತೆಯಲ್ಲಿ ಹೋಗುತ್ತೇವೆ. ನೀವು ಸಂಗಮ ಯುಗದಲ್ಲಿ ನಿಂತಿದ್ದೀರಿ. ಎರಡನ್ನೂ ನೋಡಿರಿ. ಎಲ್ಲಿಗೆ ಹೋಗಬೇಕು? ನರಕಕ್ಕೋ ಅಥವಾ ಸ್ವರ್ಗಕ್ಕೋ? ಇದರಲ್ಲಿ ಗೊಂದಲಕ್ಕೊಳಗಾಗುವ ಮಾತೇ ಇಲ್ಲ. ಓಂ ನಮಃ ಶಿವಾಯ. ಈ ವಿಶ್ವದಲ್ಲಿ, ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದು ಈಶ್ವರಿಯ ಹೊಸ ಪರಿವಾರವಾಗಿದೆ. ಇದನ್ನು ಈಶ್ವರಿಯ ಪರಿವಾರವೆಂದು ಹೇಳಲಾಗುತ್ತದೆ. ಈಶ್ವರನಿಗೆ ತಂದೆ ಎಂದು ಹೇಳಲಾಗುತ್ತದೆ ತಾನೆ. ಹಾಗಾಗಿ ಇದು ಈಶ್ವರಿಯ ಪರಿವಾರವಾಗಿದೆ. ನಂತರ ನೀವು ದೈವಿ ಪರಿವಾರದವರಾಗುತ್ತೀರಿ. ಇದಕ್ಕೂ ಮೊದಲು ಅಸುರಿ ಪರಿವಾರವಿತ್ತು. ಯಾವಾಗ ಅಸುರಿ ಪರಿವಾರವಿದೆಯೋ ಆಗ ಇದರ ಹೋಲಿಕೆಯಲ್ಲಿ ಈಶ್ವರಿಯ ಪರಿವಾರವೂ ಇದೆ. ನಾವು ಈಶ್ವರಿಯ ಪರಿವಾರದವರಾಗಿದ್ದೇವೆ ಎಂದು ಮಕ್ಕಳಿಗೂ ಸರಿಯಾಗಿ ಗೊತ್ತಿದೆ. ನಮ್ಮ ತಂದೆ ಈಶ್ವರನು ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾನೆ. ಟೀಚರ್ ಕೂಡ ಈಶ್ವರ, ಸದ್ಗುರು ಕೂಡ ಈಶ್ವರ ಆಗಿದ್ದಾರೆ. ಹಾಗಾಗಿ ಇದು ಈಶ್ವರಿಯ ಪರಿವಾರವಾಯಿತು ತಾನೆ. ಶ್ರೇಷ್ಠಾತಿ ಶ್ರೇಷ್ಠ ಈ ಈಶ್ವರಿಯ ಗುಪ್ತ ಪರಿವಾರವಾಗಿದೆ ಎಂದು ಈಶ್ವರಿಯ ಪರಿವಾರದವರಿಗೆ ಗೊತ್ತಿದೆ. ನಿಮಗೆ ಮಾತ್ರ ಗೊತ್ತಿದೆ ಮತ್ತು ಬೇರೆ ಯಾರಿಗೂ ಗೊತ್ತಿಲ್ಲ. ಈಶ್ವರನ ಮಕ್ಕಳಾದ ನಾವೆಲ್ಲರೂ ವಾಸ್ತವದಲ್ಲಿ ಸಹೋದರ ಸಹೋದರರಾಗಿದ್ದೇವೆ. ಆದರೆ ಇಲ್ಲಿ ಶರೀರದ ಜೊತೆಗಿರುವ ಕಾರಣ ಸಹೋದರ ಸಹೋದರಿಯರಾಗಿದ್ದೇವೆ. ಬ್ರಹ್ಮನ ದತ್ತು ಮಕ್ಕಳಾಗಿರುವ ಕಾರಣ ನಿಮ್ಮನ್ನು ಬ್ರಾಹ್ಮಣರೆಂದು ಕರೆಯಲಾಗುತ್ತದೆ. ಇದು ಪವಿತ್ರವಾಗಿರಲು ಯುಕ್ತಿಯಾಗಿದೆ. ಪ್ರಜಾಪಿತ ಬ್ರಹ್ಮನ ಮಕ್ಕಳು ಅಂದ ಮೇಲೆ ಅವಶ್ಯವಾಗಿ ದೇಹಧಾರಿಗಳಾಗಿದ್ದಾರೆ ತಾನೆ. ನಂತರ ವಿದೇಹಿಯಾಗಿದ್ದಾರೆ. ಶಿವ ಬಾಬಾರವರ ಸಂತಾನ ಎಂದು ಹೇಳಲಾಗುತ್ತದೆ. ಆಗ ಪರಿವಾರ ಎಂದು ಹೇಳುವುದಿಲ್ಲ. ಸಂತಾನ ಅಂದರೆ ಸಹೋದರ ಸಹೋದರರಾದಿರಿ. ನಾವೆಲ್ಲ ಆತ್ಮಗಳು ಸಹೋದರ ಸಹೋದರರಾಗಿದ್ದೇವೆ. ತಂದೆಯು ಕುಳಿತಿರುತ್ತಾರೆ. ಅಲ್ಲಿ ಸಹೋದರ ಸಹೋದರರು ಮತ್ತು ತಂದೆ ಇದ್ದಾರೆ. ತಂದೆ ತಿಳಿಸುತ್ತಿದ್ದಾರೆ, ಈ ತಿಳುವಳಿಕೆಯು ನಿಮಗೆ ಕಲ್ಪಕಲ್ಪವೂ ಸಿಗುತ್ತದೆ. ತಂದೆಯ ವಿನಃ ಬೇರೆ ಯಾರೂ ಈ ತಿಳುವಳಿಕೆಯನ್ನು ಕೊಡಲು ಸಾಧ್ಯವಿಲ್ಲ. ಭಗವಂತನೇ ಬಂದು ಬ್ರಹ್ಮನ ಮುಖದ ಮೂಲಕ ಜ್ಞಾನವನ್ನು ತಿಳಿಸುತ್ತಾರೆ. ಹಾಗಾಗಿ ಈಶ್ವರಿಯ ಪರಿವಾರಕ್ಕೆ ಎಷ್ಟೊಂದು ಅಪಾರ ಖುಷಿ ಇರಬೇಕು. ನಾವು ಈಶ್ವರಿಯ ಪರಿವಾರದವರಾಗಿದ್ದೇವೆ. ಅವರು ಸತ್ಯಯುಗದ ಮಾಲೀಕರಾಗುತ್ತಾರೆ ತಾನೆ. ಈಶ್ವರನು ಸತ್ಯಯುಗವನ್ನು ಸ್ಥಾಪನೆ ಮಾಡುತ್ತಾರೆ. ನಾವು ಈಶ್ವರಿಯ ಪರಿವಾರದವರಾಗಿದ್ದೇವೆ ಎಂದು ಮಕ್ಕಳಿಗೆ ಗೊತ್ತಿದೆ. ದೈವಿ ಪರಿವಾರದವರಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ. ಆತ್ಮಿಕ ಜ್ಞಾನವನ್ನು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ವಿನಃ ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ. ಈ ಹೊಸ ಮಾತುಗಳನ್ನು ನೀವು ಕೇಳುತ್ತೀರಿ. ನಾವು ಈಶ್ವರಿಯ ಪರಿವಾರದವರಾಗಿದ್ದೇವೆ ಯಾವಾಗ ಆಂತರ್ಯದಲ್ಲಿ ನಿಶ್ಚಯವಾಗುತ್ತದೆಯೋ ಭವಿಷ್ಯದಲ್ಲಿ ಸತ್ಯಯುಗದ ದೈವಿ ಪರಿವಾರದವರಾಗುತ್ತೇವೆ. ಆಗ ಖುಷಿಯಾಗಬೇಕು ತಾನೆ. ಮುಕ್ತಿಗಾಗಿ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾರೆ. ನೀವು ಮಕ್ಕಳು ಈ ವೃಕ್ಷದ ಮೊಟ್ಟ ಮೊದಲಿಗೆ ಆರಂಭದಲ್ಲಿ ಜೀವನ್ಮುಕ್ತಿಯಲ್ಲಿ ಇರುತ್ತೀರಿ. ಆರಂಭದಲ್ಲಿ ಸ್ವಲ್ಪ ಜನರಿರುತ್ತಾರೆ. ಅವರನ್ನು ಸತೋಪ್ರಧಾನ ಎಂದು ಹೇಳಲಾಗುತ್ತದೆ. ನೀವು ಸತೋಪ್ರಧಾನರಾಗಿದ್ದೀರಿ. ಈಗ ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ ಎಂದು ನಿಮಗೆ ಗೊತ್ತಿದೆ. ಈ ಮಾತುಗಳು ಪ್ರಪಂಚಕ್ಕೆ ಗೊತ್ತಿಲ್ಲ. ನೀವು ಭಗವಂತನ ಮಕ್ಕಳಾಗಿದ್ದೀರಿ ತಾನೆ. ನಾವು ಸಂಪೂರ್ಣ 84 ಜನ್ಮಗಳ ಚಕ್ರವನ್ನು ಸುತ್ತಿದ್ದೇವೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ. ಕಲ್ಪದ ಹಿಂದೆಯೂ ಯಾರಿಗೆ ನಿಶ್ಚಯವಾಗಿತ್ತೋ ಈಗಲೂ ಅವರಿಗೆ ಆಗುತ್ತಿದೆ. ಈ ಚಕ್ರವು ತಿರುಗುತ್ತಲೇ ಇರುತ್ತದೆ. ಪುನರಾವರ್ತನೆ ಎಂಬ ಅಕ್ಷರವನ್ನು ಈಗ ನೀವು ಕೇಳುತ್ತಿದ್ದೀರಿ. ತಂದೆ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ತಿಳಿಸುತ್ತಾರೆ ಅಷ್ಟೇ. ನಂತರ 5000 ವರ್ಷಗಳಲ್ಲಿ ಯಾವಾಗಲೂ ಯಾರಿಂದಲೂ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಈ ಜ್ಞಾನವನ್ನು ಕೇಳುವುದಿಲ್ಲ. ಅವಶ್ಯವಾಗಿ ಯಾರಿಂದಲೂ ಕೇಳುವುದಿಲ್ಲ. ಇದು ಆತ್ಮಿಕ ವಿದ್ಯೆಯಾಗಿದೆ ಮತ್ತು ನೀವು ಲೌಕಿಕ ಶಿಕ್ಷಣವನ್ನು ಓದುತ್ತೀರಿ. ಒಳ್ಳೆಯದು. ಸತ್ಯಯುಗದಲ್ಲಿ ಅವಶ್ಯವಾಗಿ ಶಿಕ್ಷಣ ಸಿಗುತ್ತದೆ. ಅಲ್ಲಿ ಶಾರೀರಿಕ ಶಿಕ್ಷಣ ಸಿಗುತ್ತದೋ
ಅಥವಾ ಆತ್ಮಿಕ ಶಿಕ್ಷಣವು? ಸತ್ಯಯುಗದಲ್ಲಿ ಶಾರೀರಿಕ ಜ್ಞಾನ ಸಿಗುತ್ತದೆಯೇ ಅಥವಾ ಆತ್ಮಿಕ ಜ್ಞಾನ ಸಿಗುತ್ತದೆಯೋ? ಕೇವಲ 2 ಶಬ್ದಗಳನ್ನು ಕೇಳುತ್ತಿದ್ದೇನೆ. ಕೃಷ್ಣನಿಗೆ ಅಲ್ಲಿ ಆತ್ಮಿಕ ಜ್ಞಾನ ಸಿಗುತ್ತದೆಯೋ ಅಥವಾ ಶಾರೀರಿಕ ಜ್ಞಾನ ಸಿಗುತ್ತದೋ? ಆತ್ಮಿಕ ತಂದೆ ಸಿಕ್ಕಿರುವುದೇ ಈ ಸಮಯದಲ್ಲಿ. ಯಾರು ಆತ್ಮಿಕ ಶಿಕ್ಷಣವನ್ನು ಕೊಡುತ್ತಾರೋ ನಂತರ ಶಾರೀರಿಕ ಶಿಕ್ಷಣವೇ ನಡೆಯುತ್ತದೆ. ಆತ್ಮಿಕ ಶಿಕ್ಷಣ ಕೇವಲ ಈ ಸಮಯದಲ್ಲಿ ಸಿಗುತ್ತದೆ. ದೇವತೆಗಳಿಗೆ ಈ ಜ್ಞಾನದ ಬಗ್ಗೆ ಗೊತ್ತಿಲ್ಲ. ಕೇವಲ ನೀವು ಬ್ರಾಹ್ಮಣರಿಗೆ ಮಾತ್ರ ಗೊತ್ತಿದೆ. ಯಾವಾಗ ಯಾರಾದರೂ ಬಂದು ಬ್ರಾಹ್ಮಣರಾಗುತ್ತಾರೋ ಆಗ ಕೇಳುತ್ತಾರೆ. ಇಲ್ಲಿ ವರ್ಣವೂ ಮುಖ್ಯವಾಗಿದೆ. ಇದರ ಚಿತ್ರವು ಭಾರತದಲ್ಲಿದೆ. ಕೇವಲ ಅವರು ತಪ್ಪಾಗಿ ಮಾಡುತ್ತಾರೆ. ತಂದೆ ಬಂದು ವರ್ಣಗಳ ಚಿತ್ರವನ್ನು ಸರಿ ಮಾಡುತ್ತಾರೆ. ಈ ಸಮಯದಲ್ಲಿ 100% ಇನ್ಕರೆಕ್ಟ್ ಆಗಿದೆ, ತಪ್ಪಾಗಿದೆ. ಏಕೆಂದರೆ ಧರ್ಮ ಭ್ರಷ್ಟ ಆಗಿದೆ. ಭಾರತವು ಎಷ್ಟೊಂದು ಇನ್ಕರೆಕ್ಟ್ ಆಗಿದೆ. ಸ್ವಲ್ಪವೂ ಜ್ಞಾನ ಇಲ್ಲ. ತಂದೆಗೆ ಸತ್ಯ ಎಂದು ಹೇಳಲಾಗುತ್ತದೆ. ಅವರು ಕೇಳುತ್ತಾರೆ, ನಾನು ಏನು ತಿಳಿಸುತ್ತೇನೋ ವಿಚಾರ ಮಾಡಿ ಹೇಳಿ, ನಾನು ಸರಿಯಾಗಿದ್ದೇನೋ ಅಥವಾ ಇಲ್ಲವೋ ಎಂದು. ತಂದೆ ಸರಿಯಾಗಿಯೇ ತಿಳಿಸುತ್ತಾರೆ. ಸತ್ಯ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ. ನಾವು ಸಂಪೂರ್ಣವಾಗಿ ಅಧರ್ಮಿಗಳಾಗುತ್ತೇವೆ ಎಂದು ಮಕ್ಕಳಿಗೂ ಗೊತ್ತಿದೆ. ನಂತರ ತಂದೆ ಬಂದು ನಮ್ಮನ್ನು ಧರ್ಮಾತ್ಮರನ್ನಾಗಿ ಮಾಡುತ್ತಾರೆ. ಧರ್ಮಾತ್ಮರ ಬಗ್ಗೆ ಯಾವುದೇ ಸರ್ಕಾರಕ್ಕೂ ಗೊತ್ತಿಲ್ಲ. ಶಾಸ್ತ್ರಗಳಲ್ಲಿ ಹೀಗೆಯೇ ಕಥೆಗಳನ್ನು ಬರೆದಿದ್ದಾರೆ. ಅವೆಲ್ಲವೂ ಸುಳ್ಳಾಗಿವೆ. ಸತ್ಯದ ಅಂಶವೇ ಇಲ್ಲ. ಭಕ್ತರು ಕೇಳಿದರೆ ಹೇಳುತ್ತಾರೆ, ಇವರು ನಮ್ಮ ರಾಮಚಂದ್ರನ ನಿಂದನೆ ಮಾಡುತ್ತಾರೆ. ಶಾಸ್ತ್ರಗಳ ಶಿಕ್ಷಣವನ್ನು ಅವರು ಜ್ಞಾನವೆಂದು ತಿಳಿದುಕೊಳ್ಳುತ್ತಾರೆ. ಯಾರು ಬಹಳ ಶಾಸ್ತ್ರಗಳನ್ನು ಓದುತ್ತಾರೆಯೋ ಅವರನ್ನು ಅಥಾರಿಟಿ ಎಂದು ಹೇಳುತ್ತಾರೆ. ಅವರು ಅಥಾರಿಟಿ ಆಗಿದ್ದಾರೆ. ಈ ಸಮಯದಲ್ಲಿ ಕಲಿಯುಗದಲ್ಲಿ ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ. ಶಾಸ್ತ್ರದಲ್ಲಿಯೂ ಇದೆ, ಭಗವಾನುವಾಚ, ಯಾರು ತಮ್ಮನ್ನು ಈಶ್ವರನೆಂದು ಹೇಳಿಕೊಂಡು ಪೂಜೆ ಮಾಡಿಸಿಕೊಳ್ಳುತ್ತಾರೋ ಅವರು ಬಹಳ ದೊಡ್ಡ ಅಸುರ ಹಿರಣ್ಯಕಶಪು ಆಗಿದ್ದಾರೆ. ಓದುತ್ತಾರೆ ಕೂಡ, ಆದರೆ ವಿಶ್ವಾಸವನ್ನಿಡುವುದಿಲ್ಲ. ಪ್ರಪಂಚವೂ ಕೂಡ ಅನ್ರೈಟಿಯಸ್ ಆಗಿದೆ. ರೈಟಿಯಸ್ ಆಗಿದ್ದಾಗ ಅಂದ್ರೆ ಧರ್ಮದಂತೆ ಇದ್ದಾಗ ಎಷ್ಟೊಂದು ಸುಖವಿತ್ತು. ಸತ್ಯಯುಗದಲ್ಲಿ ಬಹಳ ಸುಖಿಯಾಗಿರುತ್ತಾರೆ. ಈ ಸಮಯದಲ್ಲಿ ಎಷ್ಟೊಂದು ದುಃಖವಿದೆ. ಗಾಯನ ಕೂಡ ಮಾಡುತ್ತಾರೆ. ಸುಖ ದುಃಖ ಸೋಲು ಮತ್ತು ಗೆಲುವಿನ ಆಟವಾಗಿದೆ. ಆದರೆ ಸುಖ ಯಾವಾಗ, ದುಃಖ ಯಾವಾಗ, ಸೋಲು ಗೆಲುವು ಯಾವಾಗ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆಯೇ ಹೇಳುತ್ತಾರೆ. ತಾವೇ ಪೂಜ್ಯರು, ತಾವೇ ಪೂಜಾರಿಗಳು. ತಂದೆ ತಿಳಿಸುತ್ತಾರೆ, ನಾನು ಮಕ್ಕಳನ್ನು ದುಃಖಿಯನ್ನಾಗಿ ಮಾಡುವುದಿಲ್ಲ. ನಾನಂತೂ ರಾಜಯೋಗವನ್ನು ಕಲಿಸಿ ಹೊರಟು ಹೋಗುತ್ತೇನೆ. ತಂದೆ ಈ ಕಲ್ಪದ ಸಂಗಮ ಯುಗದಲ್ಲಿಯೇ ಬರುತ್ತಾರೆ ಎಂದು ಮಕ್ಕಳಿಗೆ ಗೊತ್ತಿದೆ. ಹೊಸ ಪ್ರಪಂಚದ ಸ್ಥಾಪನೆ, ಹಳೆಯ ಪ್ರಪಂಚದ ವಿನಾಶವು ಎದುರಿಗೆ ನಿಂತಿದೆ. ಮಹಾಭಾರತದ ಯುದ್ಧ ಯಾವಾಗ ನಡೆದಿತ್ತು? ಯಾವಾಗ ರಾಜಯೋಗವನ್ನು ಕಲಿಸಲಾಯಿತು ಆಗ ಮಹಾಭಾರತದ ಯುದ್ಧವು ನಡೆಯಿತು. ಹೊಸ ಪ್ರಪಂಚದಲ್ಲಿ ಇವರ ರಾಜ್ಯವಿರುತ್ತದೆ. ನೀವು ಹೇಳುತ್ತೀರಿ, ಶ್ರೀಮತದ ಆಧಾರದಲ್ಲಿ ನಾವು ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ತಂದೆ ಓದಿಸುತ್ತಿದ್ದಾರೆ ಎಂಬ ನಿಶ್ಚಯವಿದ್ದರೆ ಖುಷಿಯಲ್ಲಿರಬೇಕು ತಾನೆ? ಅರ್ಥ ಮಾಡಿಕೊಳ್ಳುವುದು ಎಷ್ಟೊಂದು ಸಹಜವಾಗಿದೆ. ಗೊಂದಲಕ್ಕೊಳಗಾಗುವ ಮಾತೇ ಇಲ್ಲ. ಆದರೂ ಬಾಬಾ ಹೇಳುತ್ತಾರೆ, ಯಾವುದೇ ಮಾತಿದ್ದರೂ ಕೇಳಬಹುದು. ಹೊಸದಕ್ಕೆ ಸತ್ಯಯುಗ, ಹಳೆಯದಕ್ಕೆ ಕಲಿಯುಗ ಎಂದು ಹೇಳಲಾಗುತ್ತದೆ. ಈಗಂತೂ ಎಲ್ಲರೂ ಕಬ್ಬಿಣ ಯುಗದ ಪ್ರಪಂಚ ಎಂದು ಹೇಳುತ್ತಾರೆ. ಈ ಜ್ಞಾನ ಬೇರೆ ಯಾರಿಗೂ ಸಿಗುವುದೇ ಇಲ್ಲ, ಬ್ರಾಹ್ಮಣರಿಗೆ ಮಾತ್ರ ಸಿಗುತ್ತದೆ. ಪಾದದ ಸಮಾನ ಶೂದ್ರರು ಮತ್ತು ಮಧ್ಯದಲ್ಲಿ ದೇವತೆಗಳು, ಜುಟ್ಟಿನ ಸಮಾನ ಬ್ರಾಹ್ಮಣರು. ಇವು ಬಾಜೋಲಿ ಆಟ ಆಗಿದೆ ತಾನೆ, ಅಂದರೆ ಪಲ್ಟಿ ಹೊಡೆಯುವ ಆಟ ಆಗಿದೆ. ಈ ಜ್ಞಾನವನ್ನು ಸ್ಮರಣೆ ಮಾಡಿಕೊಳ್ಳಬೇಕು. ನಾವು 84 ಜನ್ಮಗಳ ಚಕ್ರವನ್ನು ಸುತ್ತುತ್ತೇವೆ. ನಾವೇ ಬ್ರಾಹ್ಮಣರು, ನಾವು ಬ್ರಾಹ್ಮಣರೇ ಮುಂದೆ ದೇವತೆಗಳು, ನಾವೇ ದೇವತೆಗಳು ಕ್ಷತ್ರಿಯರು, ನಾವೇ ಕ್ಷತ್ರಿಯರು ವೈಶ್ಯರು, ವೈಶ್ಯರೇ ಶೂದ್ರರು, ನಂತರ ನಾವು ಶೂದ್ರರೇ ಬ್ರಾಹ್ಮಣರಾಗುತ್ತೇವೆ. ಹಾಗಾಗಿ ಮಕ್ಕಳಿಗೆ ಖುಷಿಯಾಗಬೇಕು ತಾನೆ? ಹೇಗೆ ವಕೀಲರು ತಿಳಿದುಕೊಳ್ಳುತ್ತಾರೆ, ಈಗ ಬಹಳ ಹಣವನ್ನು ಸಂಪಾದಿಸುತ್ತೇನೆ, ಇದನ್ನು ಮಾಡುತ್ತೇನೆ.
ಅದನ್ನು ಮಾಡುತ್ತೇನೆ ಎಂದು ನಿಮಗೆ ಎಷ್ಟೊಂದು ಅಪಾರ ಸಂಪಾದನೆಯಾಗುತ್ತದೆ. ಈಗ ನಿಮಗೆ ಗೊತ್ತಿದೆ ರಾಮ ಯಾರು, ರಾವಣ ಯಾರು. ರಾವಣನು ಅರ್ಧಕಲ್ಪದ ಶತ್ರುವಾಗಿದ್ದಾನೆ. ಹಾಗಾಗಿ ಮಕ್ಕಳು ಜ್ಞಾನದ ಸ್ಮರಣೆ ಮಾಡುತ್ತಾ ಸದಾ ಹರ್ಷಿತರಾಗಿರಬೇಕು. ಕಲ್ಪಕಲ್ಪವು ಹೀಗೆಯೇ ಆಗುತ್ತದೆ. ನಂಬರ್ 1 ಪುರುಷಾರ್ಥದ ಅನುಸಾರ, ನಾಟಕದ ಪ್ಲಾನ್ ಅನುಸಾರ ನಂತರ ಕಲ್ಪಕಲ್ಪವು ಇದೇ ರಿಪೀಟ್ ಆಗುತ್ತದೆ. ಒಳ್ಳೆಯದು. ತಂದೆಯನ್ನು ನೆನಪು ಮಾಡಿದರೆ ಟೀಚರ್ ಅನ್ನು ಅವಶ್ಯವಾಗಿ ನೆನಪು ಮಾಡುತ್ತೀರಿ. ದಿನ ಪ್ರತಿದಿನ ನಿಮ್ಮ ಖುಷಿಯು ವೃದ್ಧಿಯಾಗುತ್ತಲೇ ಇರುತ್ತದೆ. ಈಗ ಪರೀಕ್ಷೆಗೆ ಸ್ವಲ್ಪ ಸಮಯ ಉಳಿದಿದೆ. ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯ ಈ ಪುರುಷೋತ್ತಮ ಸಂಗಮ ಯುಗವಾಗಿದೆ. ಇದರಲ್ಲಿಯೇ ತಂದೆ ಬಂದು ನಾವು ಮಕ್ಕಳಿಗೆ ಜ್ಞಾನವನ್ನು ಕೊಡುತ್ತಾರೆ. ಈ ಸಂಗಮ ಯುಗದಲ್ಲಿಯೇ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿ ಸಿಗುತ್ತದೆ. ಹಾಗಾಗಿ ಈಗ ಇಂತಹ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಿ. ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ನೀವು ಸತೋಪ್ರಧಾನರಾಗುತ್ತೀರಿ. ಹಾಗಾದರೆ ತಂದೆ ಮಕ್ಕಳಿಗೆ ಕೇಳುತ್ತಾರೆ, ಶಿವ ತಂದೆಯ ನೆನಪಿದೆಯೇ? ಮಕ್ಕಳಿಗೆ ಸತ್ಯಯುಗದ ಮಾಲೀಕತನದ ನೆನಪಿದೆಯೇ? ಮಕ್ಕಳಿಗೆ 84 ಜನ್ಮಗಳು ನೆನಪಿದೆನಾ? ತಂದೆ ತಿಳಿಸಿದ್ದಾರೆ ತಾನೆ. 84 ಜನ್ಮಗಳ ಚಕ್ರದ ಜ್ಞಾನವನ್ನು ಬಾಬಾ ತಿಳಿಸಿದ್ದಾರೆ. 84 ಜನ್ಮಗಳ ಚಕ್ರದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನೀವು ಸ್ವದರ್ಶನ ಚಕ್ರಧಾರಿ ವಿಶ್ವದ ಮಾಲೀಕರಾಗುತ್ತೀರಿ. ವಾಸ್ತವದಲ್ಲಿ ವಿಷ್ಣುವಿಗೆ ಯಾವುದೇ ಚಕ್ರವಿಲ್ಲ. ನಿಮಗೆ ಈ ಜ್ಞಾನವಿದೆ, ವಿಷ್ಣುವಿಗೆ ಜ್ಞಾನವಿಲ್ಲ. ನೀವು ಬ್ರಾಹ್ಮಣರಿಗೆ ಜ್ಞಾನವಿದೆ, ಆದ್ದರಿಂದ ನಿಮ್ಮನ್ನು ಸ್ವದರ್ಶನ ಚಕ್ರಧಾರಿ ಎಂದು ಕರೆಯಲಾಗುತ್ತದೆ. ಇದನ್ನು ತಿಳಿದುಕೊಳ್ಳುವುದರಿಂದಲೇ ನೀವು ಚಕ್ರವರ್ತಿ ರಾಜ ವಿಶ್ವದ ಮಾಲೀಕರಾಗುತ್ತೀರಿ. ನಂತರ ಈ ಶಿಕ್ಷಣದಿಂದ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು. ಹೇಗೆ ಶ್ರೇಷ್ಠ ಶಿಕ್ಷಣವನ್ನು ಓದುತ್ತಾರೆ ತಾನೆ. ಇದು ನರನಿಂದ ನಾರಾಯಣನಾಗುವ ಶ್ರೇಷ್ಠ ಶಿಕ್ಷಣ ಆಗಿದೆ ಎಂದು ನಿಮಗೆ ಗೊತ್ತಿದೆ. ಇದಕ್ಕಿಂತ ಶ್ರೇಷ್ಠವಾದ ಶಿಕ್ಷಣ ಬೇರೆ ಯಾವುದೂ ಇರುವುದೇ ಇಲ್ಲ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಅವರೇ ಟೀಚರ್ ಆಗಿ ಶ್ರೇಷ್ಠಾತಿ ಶ್ರೇಷ್ಠ ಶಿಕ್ಷಣವನ್ನು ಓದಿಸುತ್ತಾರೆ. ಇದರಿಂದ ಹೊಸ ಪ್ರಪಂಚದ ಮಾಲೀಕತನ ಸಿಗುತ್ತದೆ. ನಿಮಗೆ ಗೊತ್ತಿದೆ, ಉಳಿದೆಲ್ಲ ಶಿಕ್ಷಣ ವರ್ತ್ ನಾಟ್ ಎ ಪೆನಿ, ಕವಡೆ ಕಾಸಿಗೂ ಬೆಲೆ ಇಲ್ಲದ್ದಾಗಿದೆ. ಆದ್ದರಿಂದ ನೀವು ಬಡವರೇ ಆಗಿದ್ದೀರಿ. ಮಕ್ಕಳಿಗೆ ಗೊತ್ತಿದೆ, ಬಹಳ ಸಾಹುಕಾರರಾಗಿದ್ದವರು ನಂತರ ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರ ಇತ್ಯಾದಿಗಳನ್ನು ಓದುತ್ತಾ ಓದುತ್ತಾ ಕೆಳಗೆ ಬಿದ್ದಿದ್ದೀರಿ. ಎಲ್ಲಕ್ಕಿಂತ ಶ್ರೇಷ್ಠವಾದ ಶಿಕ್ಷಣ ಇದಾಗಿದೆ. ಇದರಿಂದ ನೀವು ವಿಶ್ವದ ಮಾಲೀಕರಾಗುತ್ತೀರಿ. ನಿಶ್ಚಯವಿದ್ದರೆ ಉಳಿದೆಲ್ಲ ಶಿಕ್ಷಣವನ್ನು ಬಿಡಬೇಕು. ಎಲ್ಲವೂ ಬೇಹದ್ದಿನ ತಂದೆಯಿಂದ ಸಿಗುತ್ತದೆ. ಶಿವ ಬಾಬಾರವರ ಭಂಡಾರದಿಂದ ಎಷ್ಟೊಂದು ಜನರ ಪಾಲನೆಯಾಗುತ್ತದೆ. ನಿಮ್ಮ ಈ ಶಿಕ್ಷಣವು ಭವಿಷ್ಯದ ಸಂಪಾದನೆಯಾಗಿದೆ. ನಿಮಗೆ ಯಾವುದೇ ಚಿಂತೆ ಇಲ್ಲ. ಈ ಸಮಯದಲ್ಲಿ ನೀವು ಭಯಪಡುವಂತಹ ಕರ್ಮಗಳನ್ನೂ ಮಾಡುವುದಿಲ್ಲ. ಬಾಬಾರವರಿಗೆ ಹೇಳುತ್ತಾರೆ, ಬಾಬಾ ನಮ್ಮಿಂದ ಬಹಳಷ್ಟು ತಪ್ಪುಗಳಾಗಿವೆ. ಚೀಚಿ ಕರ್ಮಗಳನ್ನು ಮಾಡಿದ್ದೇವೆ. ಕೆಲವೊಮ್ಮೆ ಕೊಲೆಯನ್ನು ಕೂಡ ಮಾಡಿದ್ದೇವೆ. ಅಂದ್ರೆ ಕಾಮವಿಕಾರದ ಕಟಾರಿಯನ್ನು ಉಪಯೋಗಿಸಿದ್ದೇವೆ. ಆದರೆ ಅದನ್ನು ಕಾಮಕಟಾರಿಯನ್ನು ನಡೆಸುವುದನ್ನು ಕೊಲೆಯನ್ನು ಅನ್ನುತ್ತಾರೆ. ಈಗ ಪರಮಪಿತ್ತ ಪರಮಾತ್ಮನ ಮತದಂತೆ ನಡೆದರೆ ಬಹಳ ಶ್ರೇಷ್ಠ ಆಸ್ತಿ ಸಿಗುತ್ತದೆ. ಚಿಂತೆ ಮಾಡುವ ಮಾತೇ ಇಲ್ಲ. ಚಿಂತೆಯಿಂದ ಮುಕ್ತರನ್ನಾಗಿ ಮಾಡುವ ಸ್ವಾಮಿ ಸದ್ಗುರು ಸಿಕ್ಕರು. ಎಷ್ಟು ಸಮಯಕ್ಕಾಗಿ ಸಿಕ್ಕರು? ಅರ್ಧಕಲ್ಪಕ್ಕಾಗಿ. ಇದರಲ್ಲಿ ಗೊಂದಲಕ್ಕೊಳಗಾಗುವ ಮಾತೇ ಇಲ್ಲ. ನೀವು ತಂದೆಯ ಮಕ್ಕಳಾಗುತ್ತೀರಿ. ಹಾಗಾಗಿ ತಂದೆಯೇ ಶಿಕ್ಷಣವನ್ನು ಕೊಡುತ್ತಾರೆ. ಶಿಕ್ಷಣದ ನಂತರ ನಾವು ಹೊಸ ಪ್ರಪಂಚಕ್ಕೆ ಹೋಗುತ್ತೇವೆ ಎಂದು ಮಕ್ಕಳಿಗೆ ಗೊತ್ತಿದೆ. ನಾವು ಇಲ್ಲಿ ಓದಲು ಹೋಗುತ್ತೇವೆ ಎಂದು ಯಾರ ಬುದ್ಧಿಯಲ್ಲಿಯೂ ಇರುವುದಿಲ್ಲ. ಸದ್ಗುರುವಿನ ಸಂಘದಲ್ಲಿ ಹೋಗುತ್ತೇವೆ. ಸತ್ಯವು ಒಂದೇ ಆಗಿದೆ, ಉಳಿದೆಲ್ಲವೂ ಸುಳ್ಳಾಗಿದೆ. ನಾವು ಸತ್ಯ ಬಾಬಾರವರ ಮಕ್ಕಳಾಗಿದ್ದೇವೆ ಮತ್ತು ಬಾಬಾ ನಮಗೆ ದಾರಿಯನ್ನು ತೋರಿಸುತ್ತಾರೆ. ನಾವು ಅವರ ಜೊತೆಯಲ್ಲಿ ಹೋಗುತ್ತೇವೆ. ನೀವು ಸಂಗಮ ಯುಗದಲ್ಲಿ ನಿಂತಿದ್ದೀರಿ. ಎರಡನ್ನೂ ನೋಡಿರಿ. ಅಂದರೆ ಎಲ್ಲಿಗೆ ಹೋಗ್ಬೇಕು? ಎರಡೂ ಕಡೆಗೂ ನೋಡಿರಿ. ನರಕಕ್ಕೋ ಅಥವಾ ಸ್ವರ್ಗಕ್ಕೋ. ಇದರಲ್ಲಿ ಗೊಂದಲಕ್ಕೊಳಗಾಗುವ ಮಾತೇ ಇಲ್ಲ. ಬಾಬಾ ಸಮಯವನ್ನು ಕೊಡುತ್ತಾರೆ.
ಯಾವುದೇ ಮಾತಿನಲ್ಲಿ ಗೊಂದಲಕ್ಕೊಳಗಾಗಿದ್ದರೆ ಹೇಳಿರಿ. ಇಬ್ಬರು ತಂದೆಯರಿಂದ ಆಸ್ತಿ ಸಿಗಬೇಕಿದೆ, ಇವರಿಂದ ಸಿಗುವುದಿಲ್ಲ. ಇವರ ಮೂಲಕ ತಂದೆಯ ಆಸ್ತಿ ಸಿಗುತ್ತದೆ. ಬ್ರಹ್ಮನ ತನುವಿನಲ್ಲಿ ಬರಬೇಕಾಗುತ್ತದೆ. ಈ ಶಿಕ್ಷಣವನ್ನು ಓದುವುದರಿಂದಲೇ ಆಸ್ತಿ ಸಿಗುತ್ತದೆ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ಸಂಶಯವು ಉದ್ಭವಿಸಲು ಸಾಧ್ಯವಿಲ್ಲ. ಕೇವಲ ಮಾಯೆ ನಿಮಗೆ ನೆನಪು ಮಾಡಲು ಬಿಡುವುದಿಲ್ಲ. ಮಾಯೆಯಲ್ಲಿಯೂ ಶಕ್ತಿ ಕಡಿಮೆಯೇನಿಲ್ಲ, ಬಹಳ ಆಸೆಯನ್ನು ತೋರಿಸುತ್ತದೆ. ಹೇಗೆ ಕುಮಾರಿಗೆ ಆಸೆ ಇರುತ್ತದೆ, ಅತ್ತೆ ಮನೆಯಲ್ಲಿ ಅರಮನೆ ಇರುತ್ತದೆ, ಒಡವೆಗಳನ್ನು ಧರಿಸುತ್ತೇನೆ, ಬಹಳ ಆಕರ್ಷಣೆ ಇರುತ್ತದೆ. ತಂದೆ ಸ್ವತಃ ಹೇಳುತ್ತಾರೆ, ಮಾಯೆ ಬಹಳ ಜಬರ್ದಸ್ತ್ ಆಗಿದೆ. ತಂದೆಯು ಸರ್ವಶಕ್ತಿವಾನಾಗಿದ್ದಾರೆ ತಾನೆ. ತಂದೆ ಹೇಳುತ್ತಾರೆ, ಮಾಯೆಯನ್ನು ಕೂಡ ಕಡಿಮೆ ಎಂದು ತಿಳಿದುಕೊಳ್ಳಬೇಡಿ. ಅರ್ಧ ಕಲ್ಪ ಸುಖ ತಂದೆಯ ಆಸ್ತಿಯಾಗಿದೆ, ಅರ್ಧ ಕಲ್ಪ ದುಃಖ ರಾವಣನ ಆಸ್ತಿಯಾಗಿದೆ. ತಂದೆ ಹೇಳುತ್ತಾರೆ, ನಾನು ಮಕ್ಕಳಿಗೆ ದುಃಖವನ್ನು ಹೇಗೆ ಕೊಡುತ್ತೇನೆ? ಭಗವಂತನು ತನ್ನ ಮಕ್ಕಳಿಗೆ ದುಃಖವನ್ನು ಹೇಗೆ ಕೊಡುತ್ತಾರೆ? ಬಾಬಾ ತಿಳಿಸುತ್ತಾರೆ, ದುಃಖವನ್ನು ನಿಮಗೆ 5 ವಿಕಾರಗಳು ಕೊಡುತ್ತವೆ. ನಾವೀಗ ನಾಟಕದ ಪ್ಲಾನ್ ಅನುಸಾರ ಹಳೆಯ ಪ್ರಪಂಚವನ್ನು ಬಿಡಬೇಕು ಎಂದು ಈಗ ನೀವು ಮಕ್ಕಳಿಗೆ ಗೊತ್ತಾಗಿದೆ. ಮನೆಗೆ ಹೋಗಿ ನಂತರ ಹೊಸ ಪ್ರಪಂಚದಲ್ಲಿ ಬರಬೇಕು. ಸತೋಪ್ರಧಾನರಾಗಲು ಸಮಯ ಹಿಡಿಯುತ್ತದೆ. ಯುದ್ಧವೂ ನಡೆಯುತ್ತದೆ. ಒಂದು ಕೌರವ ಸೇನೆ, ಇನ್ನೊಂದು ಪಾಂಡವ ಸೇನೆ. ಈ ಆತ್ಮ ಏನಿದೆ, ಇದು ಗೈಡ್ ಆಗಿದೆ. ಪ್ರತಿಯೊಬ್ಬರಿಗೂ ದಾರಿಯನ್ನು ತೋರಿಸುತ್ತಾರೆ. ನೀವು ಆತ್ಮಿಕ ಗೈಡ್ಸ್ ಆಗಿದ್ದೀರಿ. ನೀವು ಆತ್ಮಿಕ ತಂದೆಯ ಮನೆಯ ದಾರಿಯನ್ನು ತೋರಿಸುತ್ತೀರಿ. ಹಾಗಾಗಿ ಇವೆಲ್ಲವನ್ನು ನೆನಪಿಟ್ಟುಕೊಳ್ಳಬೇಕು. ಕೃಷ್ಣನ ಆತ್ಮವು ಯಾವಾಗ ಪತಿತವಾಗುತ್ತದೆಯೋ ಆಗ ನಾನು ಅವರ ವಾನಪ್ರಸ್ಥ ಸ್ಥಿತಿಯಲ್ಲಿ ಪ್ರವೇಶ ಮಾಡುತ್ತೇನೆ. ಭಗವಂತನು ನಮಗೆ ಓದಿಸುತ್ತಾರೆ ಎಂದು ನೀವು ಕೂಡ ತಿಳಿದುಕೊಂಡಿದ್ದೀರಿ. ಮನುಷ್ಯರು ಓದಿಸಲು ಸಾಧ್ಯವಿಲ್ಲ, ದೇವತೆಗಳು ಓದಿಸಲು ಸಾಧ್ಯವಿಲ್ಲ. ನಮ್ಮ ಬಾಯಲ್ಲಿ ಗೋಲ್ಡನ್ ಸ್ಪೂನ್ ಇರುತ್ತದೆ, ಅಂದರೆ ಸತ್ಯಯುಗದಲ್ಲಿ ಬಾಯಲ್ಲಿ ಚಿನ್ನದ ಚಮಚ ಇರುತ್ತದೆ ಎಂದು ನಿಮಗೆ ಗೊತ್ತಿದೆ. ಅಂದರೆ ಅಷ್ಟು ಶ್ರೀಮಂತಿಕೆ ಇರುತ್ತದೆ. ಆದರೆ ಈಗ ನಿಶ್ಚಯವಾಗುವುದಿಲ್ಲ. ಇನ್ನು ಸ್ವಲ್ಪ ಮುಂದೆ ಹೋದರೆ ಅವಶ್ಯವಾಗಿ ಬರುತ್ತಾರೆ. ನೀವು ಧೈರ್ಯವಿಟ್ಟುಕೊಳ್ಳಿ. ನೀವೆಲ್ಲರೂ ದುಃಖಗಳಿಂದ ಮುಕ್ತರಾಗಲಿದ್ದೀರಿ. ಇನ್ನೂ ಸ್ವಲ್ಪ ಸಮಯವಿದೆ. ನಾವೆಲ್ಲರೂ ದುಃಖಗಳಿಂದ ಮುಕ್ತರಾಗಲು ಹೋಗುತ್ತಿದ್ದೇವೆ ಎಂದು ಮಕ್ಕಳಿಗೆ ಗೊತ್ತಿದೆ. ತಂದೆ ಧೈರ್ಯವನ್ನು ಕೊಡುತ್ತಾರೆ. ಮಕ್ಕಳಿಗೆ ಶಿಕ್ಷಣದಲ್ಲಿ ಬಹಳ ಖುಷಿ ಇರಬೇಕು. ಈ ಶಿಕ್ಷಣವನ್ನು ಬಿಟ್ಟು ಮತ್ತೆ ಅದರಲ್ಲಿ ತೊಡಗಿಕೊಳ್ಳಬಾರದು. ಹೀಗೆ ಬಹಳಷ್ಟು ಜನ ಹೊರಟು ಹೋದರು, ಕುಸಂಗದಲ್ಲಿ ಹೋದರು. ಈಗ ಬಹಳ ಸಾಹುಕಾರಿಕೆಯಲ್ಲಿ ಖುಷಿಯಾಗಿದ್ದಾರೆ. ಬಾಲ್ಯವನ್ನು ಮರೆತಂತಾಗಿದೆ. ಬಾಬನಿಗೆ ಡೈವೋರ್ಸ್ ಕೂಡ ಕೊಟ್ಟು ಬಿಟ್ಟರು. ಮಕ್ಕಳು ಡೈವೋರ್ಸ್ ಕೊಡುತ್ತಾರೆ, ಅದಕ್ಕೆ ಬರೆಯಲಾಗಿದೆ. ಆಶ್ಚರ್ಯವಿದೆ ತಾನೆ. ಬಾಬನ ಜ್ಞಾನವನ್ನ ಕೇಳುತ್ತಾರೆ, ಅನ್ಯರಿಗೆ ಹೇಳುತ್ತಾರೆ. ನಂತರ ಮಾಯೆ ಬಂತು ಎಂದರೆ ಮಾಯೆಗೆ ವಶವಾಗುತ್ತಾರೆ. ಹಾಯ್ ಮಾಯೆ, ನನ್ನನ್ನು ಬಿಡು, ಇದು ಆಟವಾಗಿದೆ. ಭಗವಂತನಿಗೇನು ಗೀಳು ಅಂಟಿತು? ಯಾಕೆ ಭಗವಂತ ಇಂಥ ಜಗತ್ತನ್ನು ರಚಿಸಿದರು ಎಂದೆಲ್ಲ ಹೇಳುತ್ತಾರೆ. ಅರೆ, ಇದಂತೂ ಅನಾದಿ ಆಟವಾಗಿದೆ. ಏಕೆ ರಚಿಸಿದರು ಎಂದು ಪ್ರಶ್ನೆ ಮಾಡುವುದು ಕೂಡ ಮೂರ್ಖತನವಾಗಿದೆ. ಮನುಷ್ಯರು ಏನೇ ಮಾತುಗಳನ್ನಾಡಿದರು ಅವೆಲ್ಲವೂ ಅನರ್ಥವಾಗಿದೆ. ತಂದೆ ಏನು ತಿಳಿಸುತ್ತಾರೆಯೋ ಅದರಲ್ಲಿ ಅರ್ಥ ತುಂಬಿದೆ. ಉಳಿದಂತೆ ಈ ಭೂಕಂಪ ಇತ್ಯಾದಿಗಳು ಆಗುತ್ತಲೇ ಇರುತ್ತವೆ. ಬಹಳ ದೊಡ್ಡ ಭೂಕಂಪವಾಗುತ್ತದೆ, ಎಲ್ಲರೂ ಸಮಾಪ್ತಿಯಾಗುತ್ತಾರೆ. ಉಳಿದಂತೆ ಸ್ವಲ್ಪ ನಿಮ್ಮ ಅಂಶವು ಉಳಿಯುತ್ತದೆ. ನಂತರ ವೃಕ್ಷವು ವೃದ್ಧಿಯಾಗಿ ಎಷ್ಟೊಂದು ಆಗುತ್ತದೆ. ತಂದೆ ಹೇಳುತ್ತಾರೆ, ನೀವು ಪೂಜ್ಯರಾಗಿದ್ದೀರಿ, ನಂತರ ನೀವೇ ಪೂಜಾರಿಗಳಾಗುತ್ತೀರಿ. ಈಗ ಮತ್ತೆ ಪೂಜ್ಯರಾಗುತ್ತಿದ್ದೀರಿ. ಈ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ. ಎಷ್ಟೊಂದು ದೊಡ್ಡ ಜ್ಞಾನ ಆಗಿದೆ. ಎಲ್ಲರೂ ಒಂದೇ ಸಮಾನ ಧಾರಣೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಒಂದು ವೇಳೆ ಪೂರ್ತಿ ನಿಶ್ಚಯವಿದ್ದರೆ ಬಹಳ ಪುರುಷಾರ್ಥ ಮಾಡುತ್ತಾರೆ. ಸಂಶಯವನ್ನು ಪಡುತ್ತಾರೆ ಎಂದರೆ ಅವರು ಪೂರ್ತಿ ಭಕ್ತಿ ಮಾಡಿಲ್ಲ ಎಂದು ತಿಳಿದುಕೊಳ್ಳಿ. ಸಂಪೂರ್ಣ ಭಕ್ತಿ ಮಾಡಿದ್ದರೆ ಸಂಶಯ ಪಡುವುದಿಲ್ಲ. ಮಕ್ಕಳ ಬುದ್ಧಿಯಲ್ಲಿದೆ ತಾನೆ ಬಾಬಾ ಮತ್ತು ನಿವಾಸ ಸ್ಥಾನ. ಬ್ರಹ್ಮಾಂಡ ಯಾವುದೇ ತಂದೆಯಲ್ಲ. ಸನ್ಯಾಸಿಗಳು ಬ್ರಹ್ಮಜ್ಞಾನಿಗಳಾಗಿದ್ದಾರೆ. ಬ್ರಹ್ಮಾಂಡವನ್ನು ತತ್ವ ಎಂದು ಹೇಳಲಾಗುತ್ತದೆ.
ಅದರಲ್ಲಿ ಆತ್ಮರುಗಳು ಇರುತ್ತಾರೆ. ಅದಕ್ಕೆ ಬ್ರಹ್ಮಾಂಡ ಎಂದು ಹೇಳಲಾಗುತ್ತದೆ. ತಂದೆ ತಿಳಿಸುತ್ತಾರೆ, ನಾನು ಬ್ರಹ್ಮ ಅಲ್ಲ, ಬ್ರಹ್ಮವಂತೂ ವಾಸಿಸುವ ಸ್ಥಾನವಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ದಾದಾರವರ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ವರದಾನ: ಫರಿಸ್ತಾಭವ. ಅಂತ್ಯದಲ್ಲಿ ಯಾವ ಸ್ಥಾನಕ್ಕೆ ಹೋದರೂ ಪೂಜ್ಯ ಸ್ವರೂಪವು ಪ್ರತ್ಯಕ್ಷವಾಗಿ ಕಾಣತೊಡಗುತ್ತದೆ. ಫರಿಸ್ತಾ ಸ್ವರೂಪವು ಪ್ರತ್ಯಕ್ಷವಾಗಿ ಗೋಚರಿಸತೊಡಗುತ್ತದೆ. ಆದರೆ ಇದು ಯಾವಾಗ ಆಗುತ್ತದೆ ಎಂದರೆ ನಿಮ್ಮ ಪುರುಷಾರ್ಥವು ನೋಡದಿರುವಂತಿದ್ದಾಗ. ಆಗಲೇ ಅನೇಕ ಆತ್ಮರಿಗೂ ಸಹ ನೀವು ಮಹಾನ್ ಆತ್ಮರ ಈ ಸಾಧಾರಣ ರೂಪವು ನೋಡುತ್ತಿದ್ದರೂ ಕಾಣಿಸುವುದಿಲ್ಲ. ಕಣ್ಣು ತೆರೆದಿರುವಾಗಲೇ 1 ಸೆಕೆಂಡಿನಲ್ಲಿ ಸಾಕ್ಷಾತ್ಕಾರವಾಗುತ್ತದೆ. ನೋಡುತ್ತಿದ್ದರೂ ನೋಡಬೇಡಿ, ಕೇಳುತ್ತಿದ್ದರೂ ಕೇಳಬೇಡಿ. ಒಂದೇ ಮಾತನ್ನು ಕೇಳಿ ಮತ್ತು ಒಂದು ಬಿಂದುವನ್ನೇ ನೋಡಿರಿ. ವಿಸ್ತಾರವನ್ನು ನೋಡದೆ ಒಂದು ಸಾರವನ್ನೇ ನೋಡಿರಿ. ವಿಸ್ತಾರವನ್ನು ಕೇಳದೆ ಸದಾ ಸಾರವನ್ನೇ ಕೇಳಿರಿ. ಅಂದರೆ ಸಾರಾಂಶವನ್ನು ಮಾತ್ರ ತಿಳ್ಕೊಳ್ರಿ. ಒಳ್ಳೆಯದು. ಓಂ ನಮಃ ಶಿವಾಯ.